ನಮ್ಮ ಕಾಲದಲ್ಲಿ ತೆಂಗಿನಕಾಯಿನ ಚೂರ್ ಲೆಕ್ಕದಲ್ಲಿ ಮಾರೋರ್ರಿ. ಪೂರ್ತಿ ಕಾಯಿ ತಗೊಳ್ಳೋನು ಶ್ರೀಮಂತ ಅಂತ ಆಗ. ಚೂರುಗಳು ಅದನ್ನ ತೆಂಗಿನಕಾಯಿನ ಸುಲಿದು ಚೂರುಗಳು ಮಾಡಿ ಗುಡ್ಡೆ ಇಟ್ಟಿರೋರು. 2, 4, 6 ಚೂರು ಕೊಡೋರು, 5 ಪೈಸೆ 10 ಪೈಸೆಗೆ. ಅದನ್ನ ತಂದು ಮನೇಲಿ ಚಟ್ನಿ ಮಾಡೋರ್ರಿ. ಎಣ್ಣೆನೂ ಅಷ್ಟೇ ಗ್ರಾಮ್ ಲೆಕ್ಕ ಆಗ, ಲೀಟ್ರಲ್ಲಿ ತಗೋತಾ ಇರ್ಲಿಲ್ಲ. ಇವತ್ತಿನ ಥರ ಲೀಟ್ರು ಸನ್ಪ್ಯೂರು ಏನು ಇಲ್ಲದೆ ಇರೋ ಕಾಲ ಅದು. 50 ಗ್ರಾಮ್ 100 ಗ್ರಾಮ್ 200 ಗ್ರಾಮ್ ಎಣ್ಣೆ ಗ್ರಾಮ್ ಲೆಕ್ಕದಲ್ಲಿ ತಗೊಳ್ತಾ ಇದ್ದ ನಾವು. ಸೀಮೆ ಎಣ್ಣೆನ ಬೀದಿಲಿ ಮಾರ್ಕೊಂಡು ಹೋಗವ್ರಿ. ಅವನ ಸೀಮೆ ಎಣ್ಣೆ ಟ್ಯಾಂಕಿಗೆ ಸ್ಪ್ಯಾನರಲ್ಲಿ ಹೊಡಿತಿದ್ನಲ್ಲ, ಆ ಸೌಂಡ್ ಇವತ್ತಿಗೂ ನಮ್ಮ ಕಿವಿಗಳಲ್ಲಿದೆ. ಹಂಗಿತ್ತು ಆಗ. ಹಣ್ಣುಗಳೆಲ್ಲ ಡಜನ್ ಲೆಕ್ಕ ಆಗ. ಕೆಜಿ ಲೆಕ್ಕದಲ್ಲಿ ನಾವು ಯಾವ ಹಣ್ಣು ಕೊಂಡಿದ್ದೇ ಇಲ್ಲ. ಮೂಸಂಬಿ, ಕಿತ್ಲೆ, ಮಾವಿನ ಹಣ್ಣು, ಸಪೋಟ, ಬಾಳೆಹಣ್ಣು ಯಾವುದೇ ತಗೊಂಡ್ರೆ ನೀವು ಡಜನ್ ಲೆಕ್ಕದಲ್ಲಿ ತಗೋತಾ ಇದ್ದೋ ನಾವು ಆ ಕಾಲದಲ್ಲಿ. ಅವಾಗೆಲ್ಲ ಎಲ್ರ ಮನೇಲಿ ಅನುಕೂಲ ಇರ್ತಿರ್ಲಿಲ್ಲ ರೀ. ಯಾರ್ದಾರು ಮನೆಗೆ ಮದುವೆ ಗಿದ್ವೆ ಬಂದ್ಬಿಟ್ರೆ ಅಕ್ಕಪಕ್ಕದ ಮನೇಲಿ ಒಡವೆ ತಗೊಂಡು ಹಾಕೊಂಡು ಹೋಗೋರು, ಈಸ್ಕೊಳ್ಳೋರು. ಕಿವಿದು, ಮೂಗುದು, ಕೈಯಿಂದು, ಕತ್ತಿಂದು ಎಲ್ಲ ಈಸ್ಕೊಂಡೋಗಿ ಹಾಕೊಂಡೋಗಿ ತಗೊಂಬಂದು ಕೊಡೋರು. ಮೋಸನೂ ಇತ್ತು, ಇಲ್ಲ ಅಂತಲ್ಲ.